ಹಾಗಾದ್ರೆ ಈ ಮಾಹಿತಿ ಕಚೇರಿಯವರಿಗೆಲ್ಲ ಗೊತ್ತಿರ್ತಾ ಇತ್ತ? ಹೂಳ್ತಾ ಇರೋರ ಬಗ್ಗೆ ರೂಮ್ ಬಾಯ್ಗೆ ಗೊತ್ತಿತ್ತ? 4-5 ಜನ ಸೇರ್ಕೊಂಡು ಹೆಣ ಹೂಳ್ತಾ ಇದ್ರ? ಒಬ್ನೇ ಹೂಳ್ತಾ ಇದೆ ಅಂತ ದೂರಿನಲ್ಲಿ ಆತ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಆದ್ರೆ ಸಂದರ್ಶನದಲ್ಲಿ ಏನ್ ಹೇಳಿರೋದು? ಸಂದರ್ಶನದಲ್ಲಿ 3-4 ಜನ ಜೊತೆಗಿರ್ತಾ ಇದ್ರು ಈ ವಿಚಾರನ ಹೇಳಿದ್ದಾನೆ. ಹಾಗಾದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು? ದೂರಿನಲ್ಲಿ ಹೇಳಿರೋದು ಸತ್ಯನಾ, ಸಂದರ್ಶನದಲ್ಲಿ ಹೇಳಿರೋದು ಸತ್ಯನಾ? ಇನ್ನೆರಡು ಹೆಸರುಗಳನ್ನು ಕೂಡ ಹೇಳಿದ್ದಾನೆ ಈ ಅನಾಮಿಕ ದೂರುದಾರ. ಯಾವುದ ಹೆಸರು? ರಾಜು ಮತ್ತು ತಾನ್ಸಿ, ಇವರಿಬ್ರು ಕೂಡ ಜೊತೆಗಿರ್ತಾ ಇದ್ರು ಅಂತ ಹೇಳಿಕೆಯಲ್ಲಿ ಕೊಟ್ಟಿದ್ದಾನೆ. ಹಾಗಿದ್ರೆ ಯಾರು ಇವರು? ರಾಜು ಮತ್ತು ತಾನ್ಸಿ ಯಾರು? ಹಾಗಾದ್ರೆ ದೂರಿನಲ್ಲಿ ಆ ವಿಚಾರವನ್ನ ಯಾಕೆ ಪ್ರಸ್ತಾಪಿಸಿಲ್ಲ? ಸಂದರ್ಶನದಲ್ಲಿ ಈ ವಿಚಾರವನ್ನ ಹೇಳಿರೋದು ಯಾವುದು? ಹಾಗಾದ್ರೆ ಸತ್ಯ? ಇದೆಲ್ಲವೂ ಕೂಡ ಸಹಜವಾಗಿ ಮೂಡುವಂತ ಅನುಮಾನಗಳು. ಅನಾಮಿಕ ದೂರುದಾರ ಹೇಳಿದ ಆರಂಭಿಕ ದಿನಗಳ ಹೇಳಿಕೆ ಪ್ರಕಾರ, ಪೊಲೀಸರಿಗೆ ಹೇಳಿಕೆ ನೀಡಿದ ಪ್ರಕಾರ ನಾನೊಬ್ಬನು ತಗೊಂಡು ಹೋಗಿ ಹೂಳ್ತಾ ಇದ್ದೆ ಅಂತ. ಆದರೆ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟ ಸಂದರ್ಶನದ ಪ್ರಕಾರ ಹಲವರ ಹೆಸರನ್ನ ಹೇಳಿದ್ದಾನೆ. ಅದರಲ್ಲಿ ರಾಜು ಮತ್ತು ತಾನ್ಸಿ ಕೂಡ ಇದ್ದಾರೆ. ಧರ್ಮಸ್ಥಳದ ವಸತಿ ಗೃಹಗಳಲ್ಲಿಯೇ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದ್ವು. ನೇತ್ರಾವತಿಯಲ್ಲಿ ಜನ ಮುಳುಗಿ ಸಾಯ್ತಾ ಇದ್ರು. ಹೌದು, ಅಂಥವರ ಪೈಕಿ ಕೆಲವರ ಗುರುತು ಪತ್ತೆ ಆಗಿರಲಿಲ್ಲ. ಅಂಥ ಶವಗಳನ್ನ ಪೊಲೀಸ್ ಪ್ರಕ್ರಿಯೆ ನಂತರ ಗ್ರಾಮ ಪಂಚಾಯಿತಿಯವರು ದಫನ್ ಮಾಡಿಸ್ತಾ ಇದ್ರು. ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದವರೇ ದೇವಸ್ಥಾನದ ಸ್ವಚ್ಛತಾ ಕಾರ್ಮಿಕರು. ಅದರಲ್ಲಿ ಈ ಅನಾಮಿಕ ದೂರುದಾರ ಕೂಡ ಇದ್ದ. ಆತ ಹೇಳ್ತಾ ಇರೋ ಈ ರಾಜು ಮತ್ತೆ ತಾನ್ಸಿ ಸೇರಿದಂತೆ ಅನೇಕ ಜನ ಇರ್ತಾ ಇದ್ರು. ಹಲವರ ಹೇಳಿಕೆಗಳನ್ನ ಈಗಾಗಲೇ SIT ಕೂಡ ದಾಖಲು ಮಾಡಿಕೊಂಡಿದೆ. ನೆನಪಿರಲಿ ವೀಕ್ಷಕರೇ, ಒಂದು ಕಡೆ ಈ ದೂರುದಾರ ಮಾಡಿದ ಆಟಾಟೋಪ ಎಲ್ಲಾನು ಸಹಿಸಿಕೊಂಡು SIT ಅವನು ಹೇಳಿದ ಕಡೆಯೆಲ್ಲ ಉತ್ಖನನ 20 ಅಡಿ ಆಳಕ್ಕೂ ಹೋಗಿದ್ದಾರೆ. ಅದರ ಜೊತೆಗೆ SIT ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಕೂಡ ಮಾಡಿದೆ. ಹಲವರ ಹೇಳಿಕೆ ದಾಖಲಿಸಿರುವ SIT ಅವರು ಯಾರ್ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಈತನ ಜೊತೆ ಹೆಂಗೆ ಕಾಂಟ್ಯಾಕ್ಟು ಎಲ್ಲ ಪತ್ತೆ ಹಚ್ಚಿದ್ದಾರೆ. ಬೆನ್ನತ್ತಿ ಪತ್ತೆ ಹಚ್ಚಿದ್ದ SIT ತಂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಈತ ಹೇಳಿದ ಯಾರ್ಯಾರ ಹೆಸರಿದೆ, ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ ಇದರ ಬಗ್ಗೆ ಬೆನ್ ಹತ್ತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಕೂಡ ವಿಷಯಗಳನ್ನ ಪತ್ತೆ ಹಚ್ಚಿದೆ. SIT ಎದುರು ಹೇಳಿಕೆ ದಾಖಲಿಸಿದ್ದಾರೆ ರಾಜು. ಅನಾಮಿಕ ದೂರುದಾರನೊಂದಿಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ರಾಜು. ಆ ರಾಜು ನನ್ನ ಹುಡುಕಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. SITಯ ಎದುರು ಈಗಾಗಲೇ ಹೇಳಿಕೆನ ದೂರುದಾರ ಹೇಳಿದ ಹೇಳಿಕೆಯ ಆಧಾರದಲ್ಲಿ ಕರ್ಕೊಂಡು ಬಂದು ಮಾಹಿತಿ ಕೇಳಿದಾರಲ್ಲ, ಆ ರಾಜು ಹೇಳಿಕೆಯನ್ನ ಈಗಾಗಲೇ ದಾಖಲಿಸಿದ್ದಾನೆ. ರಾಜು ಎಲ್ಲಿದ್ದಾನೆ, ಯಾರೀತ, ಆತನಿಗೂ ಅನಾಮಿಕ ದೂರುದಾರನಿಗೂ ಏನು ಸಂಬಂಧ ತಿಳಿಸ್ತೀವಿ. ಇಲ್ಲೇ ಬರುತ್ತೆ ವಿಷಯ. ರಾಜು ಈಗ ಧರ್ಮಸ್ಥಳದಲ್ಲಿ ಇಲ್ಲ, ಬೇರೆ ಯಾವುದೋ ಊರಿನಲ್ಲಿ ಹೆಂಡತಿ ಮಕ್ಕಳ ಸಮೇತ ಆತ ಏನೋ ಕೆಲಸ ಮಾಡ್ಕೊಂಡಿದ್ದಾನೆ. ಆತ ಯಾವ ಊರಿನಲ್ಲಿದ್ದಾನೆ ಅನ್ನೋದು ನಾವು ಹೇಳೋದಿಲ್ಲ. ನಮ್ಮನ್ನ ಹಂಚಿಕೊಂಡಿದ್ದಾನೆ ಅನ್ನೋದನ್ನ ಕೂಡ ನಾವು ನಿಮಗೆ ತಿಳಿಸೋರಿದ್ದೀವಿ. ಅನಾಮಿಕನ ಜೊತೆ ಕೆಲಸ ಮಾಡದವರು ಯಾರು, ಈಗ ಎಲ್ಲಿದ್ದಾರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನು ಬಿದ್ದು ಹುಡುಕಿ ಹೆಕ್ಕಿ ತೆಗೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.